NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬಿಗ್ ಬಾಸ್ ಸೀಸನ್ 12ಕ್ಕಾಗಿ ಕೊನೆಯಾಗ್ತಾ ಇದೆ ಈ ಪ್ರಮುಖ 2 ಧಾರಾವಾಹಿಗಳು. ಕೊನೆಗೂ ಕೂಡ ಅಭಿಮಾನಿಗಳ ನಿರೀಕ್ಷೆಯಂತೆ ಬಿಗ್ ಬಾಸ್ ಕನ್ನಡ ನಿರೂಪಕರಾಗಿ ನಟ ಕಿಚ್ಚ ಸುದೀಪ್ ಅವರು ಮುಂದುವರಿತಾ ಇದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯೊಂದಿಗೆ ಹೊಸ ಒಪ್ಪಂದ ಮಾಡಿಕೊಂಡಿರುವಂತಹ ನಟ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರಿಂದ ಮುಂದಿನ 4 ಸೀಸನ್ಗಳಿಗೆ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಭಾರಿ ಬದಲಾವಣೆ ಕಾಣ್ತಾ ಇದೆ. ಸೆಲೆಬ್ರಿಟಿಗಳು ಮಾತ್ರವಲ್ಲದೆ ಸಾಮಾನ್ಯ ಜನರು ಕೂಡ ಈ ಬಾರಿ ದೊಡ್ಡ ಮನೆಗೆ ಎಂಟ್ರಿ ಕೊಡಬಹುದು. ಸೆಪ್ಟೆಂಬರ್ 28ರಿಂದ ನಿಮಗೆ ಟಿವಿಯಲ್ಲಿ ಇದು ನೋಡೋದಕ್ಕೆ ಸಿಗುತ್ತೆ. ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು, ಲವ್ ಯು ಆಲ್ ಅಂತ ಹೇಳಿ ನಟ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ 12ರ ಪ್ರಾರಂಭದ ದಿನಾಂಕವನ್ನ ರಿವೀಲ್ ಮಾಡಿದ್ದಾರೆ. ಇನ್ನು ಬಿಗ್ ಬಾಸ್ ಶುರು ಆಗ್ತಿದ್ದ ಹಾಗೆ ಜನಪ್ರಿಯವಾಗಿರುವಂತಹ 2 ಧಾರಾವಾಹಿಗಳು ಕೂಡ ಕೊನೆ ಆಗ್ತಾ ಇದೆ. ಕಿಚ್ಚ ಸುದೀಪ್ ಅವರು ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇನ್ನು ಮುಂದೆ ಮನರಂಜನೆಯ ಹೊಸ ಗಾಳಿ ಬೀಸುತ್ತೆ. ಶೀಘ್ರದಲ್ಲೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕಿಚ್ಚ ಸುದೀಪ್ ಅವರ ನಿರೂಪಣೆಯ ಬಿಗ್ ಬಾಸ್ ಸೀಸನ್ 12 ಶುರುವಾಗ್ತಾ ಇದೆ. ಮತ್ತೆ ನಟ ಕಿಚ್ಚ ಸುದೀಪ್ ಸಾರಥ್ಯದಲ್ಲಿ ಶುರುವಾಗ್ತಾ ಇರುವಂತಹ ಬಿಗ್ ಬಾಸ್ ನೋಡೋದಕ್ಕೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೆ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಒಂದು ಕಡೆ ಮತ್ತೆ ನಟ ಕಿಚ್ಚ ಸುದೀಪ್ ಸಾರಥ್ಯದಲ್ಲಿ ಬಿಗ್ ಬಾಸ್ ನಡೆಯುತ್ತೆ ಅನ್ನುವಂಥ ಖುಷಿಯಲ್ಲಿ ವೀಕ್ಷಕರು ಇರುವಂಥದ್ದು. ಆದರೆ ಬಿಗ್ ಬಾಸ್ ಆರಂಭಕ್ಕೂ ಮುನ್ನ ಎಂದಿನಂತೆ 2 ಧಾರಾವಾಹಿಗಳು ತಮ್ಮ ಕಥೆಯನ್ನ ಮುಗಿಸಲೇಬೇಕು. ಈ ಬಾರಿ ಜನಪ್ರಿಯ 2 ಸೀರಿಯಲ್ಗಳು ಕೊನೆಗೊಳ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಆದರೆ ಯಾವ ಧಾರಾವಾಹಿ ಅನ್ನುವಂಥದ್ರ ಬಗ್ಗೆ ಇನ್ನೂ ಮಾಹಿತಿಗಳು ಲಭ್ಯವಾಗಿಲ್ಲ. ಕೊನೆಗೂ ಕೂಡ ಬಿಗ್ ಬಾಸ್ಗಾಗಿ 2 ಜನಪ್ರಿಯ ಧಾರಾವಾಹಿಗಳು ಕೊನೆ ಆಗ್ತಾ ಇರುವಂಥದ್ದು ಸೀರಿಯಲ್ ನೋಡುವಂಥ ಮಹಿಳೆಯರಿಗೆ ಬೇಸರದ ಸಂಗತಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ದೃಷ್ಟಿಬಟ್ಟು, ಯಜಮಾನ, ರಾಮಾಚಾರಿ, ನಿನಗಾಗಿ, ಭಾಗ್ಯಲಕ್ಷ್ಮಿ, ನಂದಗೋಕುಲ, ಭಾರ್ಗವಿ LLB, ಪ್ರೇಮಕಾವ್ಯ ಧಾರಾವಾಹಿಗಳು ಪ್ರಸಾರ ಆಗ್ತಾ ಇದೆ. ಇನ್ನು ಕಲರ್ಸ್ ಕನ್ನಡದಲ್ಲಿ ಪ್ರೇಮಕಾವ್ಯ ಧಾರಾವಾಹಿ ಈಗಷ್ಟೇ ಆರಂಭ ಆಗಿರೋದ್ರಿಂದಾಗಿ ಈ ಧಾರಾವಾಹಿ ಮುಗಿಸುವಂಥದ್ದು ಅನುಮಾನ. ಇನ್ನು ನಂದಗೋಕುಲ ಹಾಗೆ ಭಾರ್ಗವಿ LLB ಕೂಡ ಸದ್ಯದಲ್ಲಿ ಮುಗಿಯುವಂಥ ಸಾಧ್ಯತೆ ಇಲ್ಲ. ಯಾಕೆಂದರೆ ಈ ಸೀರಿಯಲ್ನಲ್ಲಿ ಇನ್ನೂ ಕೂಡ ತುಂಬಾನೇ ಕತೆ ಬಾಕಿ ಉಳಿದಿದೆ. ಜೊತೆಗೆ ಈ ಸೀರಿಯಲ್ಗಳಿಗೆ ಒಳ್ಳೆಯ TRP ಕೂಡ ಇರುವಂಥದ್ದು. ಅಲ್ಲದೆ ಈ ಧಾರಾವಾಹಿಯ ಪಾತ್ರಧಾರಿಗಳು ಜನರಲ್ಲಿ ಸಾಕಷ್ಟು ಮೆಚ್ಚುಗೆಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿ ಶುರುವಾಗಿ ಈಗಾಗಲೇ 3 ವರ್ಷಗಳು ಕಳೆದಿದೆ. ಒಂದಕ್ಕೊಂದು ಕಥೆಯನ್ನ ಸೇರಿಸಿ ಇವತ್ತು ಹೊಸ ಕತೆ ಆರಂಭ ಆಗಿರುವಂಥದ್ದು. ಇನ್ನು ದೃಷ್ಟಿಬಟ್ಟು, ಯಜಮಾನ, ರಾಮಾಚಾರಿ, ನಿನಗಾಗಿ ಧಾರಾವಾಹಿಗಳಲ್ಲೂ ಕೂಡ ಹೇಳಿಕೊಳ್ಳುವಂಥ ತಿರುವುಗಳೇನೂ ಇಲ್ಲ. ಕತೆ ಸುಮ್ಮನೆ ಸಾಗ್ತಾ ಇದೆ ಅಷ್ಟೇ. ಈಗಾಗಲೇ ಎಲ್ಲ ರೀತಿಯಾದಂಥ ಟ್ವಿಸ್ಟ್ ಹಾಗೆ ಟರ್ನ್ಗಳು ಮುಗಿದು ಹೋಗಿದೆ. ಹಾಗಾಗಿ ಈ 4 ಧಾರಾವಾಹಿಗಳಲ್ಲಿ ಯಾವುದು ಬೇಕಾದರೂ ಮುಕ್ತಾಯ ಆಗಬಹುದು. ವೀಕ್ಷಕರ ಪ್ರಕಾರವಾಗಿ ಯಜಮಾನ ಮತ್ತು ರಾಮಾಚಾರಿ ಧಾರಾವಾಹಿಗಳು ಶೀಘ್ರದಲ್ಲೇ ಮುಕ್ತಾಯ ಕಾಣುತ್ತೆ. ಯಾಕಂದ್ರೆ ರಾಮಾಚಾರಿ ಧಾರಾವಾಹಿಯಲ್ಲಿ ಕತೆ ಇನ್ನೂ ಉಳಿದಿಲ್ಲ. ಇನ್ನು ಯಜಮಾನ ಧಾರಾವಾಹಿಯಲ್ಲೂ ಕೂಡ ಮೆಚ್ಚಿಸಿಕೊಳ್ಳುವಂತಹ ಕತೆಗಳು ಯಾವುದೂ ಇಲ್ಲ. ಹೀಗಾಗಿ ಈ 2 ಧಾರಾವಾಹಿಗಳು ಮುಕ್ತಾಯ ಆಗತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ನು ಯಾವ ಧಾರಾವಾಹಿ ಮುಕ್ತಾಯ ಆಗಬಹುದು ಅನ್ನುವಂಥದ್ದು ನಿಮಗೆ ಏನನ್ಸುತ್ತೆ ಅನ್ನುವಂಥದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.